ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗು, ಆ ಜಮೀನು ಒಂದು ನನ್ನ ಹೆಸರಿಗಾಗ್ಲಿ. ಆಮೇಲೆ ನಿನಗೆ ನಿಮ್ಮಪ್ಪನ್ಗೆ ಹಗಲಲ್ಲೇ ನಕ್ಷತ್ರ ಎಣ್ಸೋ ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಸತ್ಯಭಾಮನೇ ಅಲ್ಲ. ಅಯ್ಯಯ್ಯೋ, ಹೇಳಿದ್ರೆ ಕೇಳ್ತಿಯೇನೆ? ಇವಾಗ ನೋಡು, ತಾತನ್ ಫೋಟೋನೇ ಬಿದ್ದೋಯ್ತಲ್ವಾ. ನಾಗರಾಜು, ಏನೋ ಶಬ್ದ ಆದಾಗಾಯ್ತಲ್ವಾ? ಹೌದಮ್ಮ, ಏನು ಅಂತ ನೋಡೋಣ, ನಡಿಯಮ್ಮ. ಹಾ, ಅಯ್ಯಯ್ಯೋ, ತಾತನ ಫೋಟೋನೇ ಬಿಡಿಸ್ಬಿಟ್ರಾ? ಏ ಜಾನ್ವಿ, ಒಡ್ಗಿಡ್ದು ಹೋಗಿದ್ಯಾನ ನೋಡು. ಸದ್ಯ ಒಡ್ದೋಗಿಲ್ಲ ಅಜ್ಜಿ. ಆಹಾ, ಎಂತ ಕಂಜೂಸು ನಿಮ್ ತಾತ. ಬಿದ್ರು ಹೊಡೆದೋಗ್ಲಿಲ್ಲ, ಫೋಟೋಲು ದುಡ್ಡು ಉಳಿಸ್ಬಿಟ್ಟ. ಏ ವಿಭಾ, ಫೋಟೋನ ಬೀಳ್ಸ್ದೆ. ಸ್ವಲ್ಪ ಜೋರಾಗಿ ಬೀಳ್ಸಿದ್ರೆ ಹೊಡೆದಾದ್ರೆ ಹೋಗ್ತಿತ್ತಾ? ನನ್ ಮನ್ಸು ಸ್ವಲ್ಪ ಸಮಾಧಾನ ಆಗಿರೋದು. ಅಮ್ಮ, ಏನ್ ಮಾತಾಡ್ತಾ ಇದೀಯಮ್ಮ? ಈ ಫೋಟೋ ಏನಾದ್ರೂ ಒಡೆದು ಹೋಗಿದ್ರೆ ಇವತ್ತಿ ಮನೆನ ಒಡೆದು ಚೂರ್ ಚೂರ್ ಆಗ್ತಿತ್ತು. ಎಲ್ಲ ಹುಷಾರಾಗಿ ಕ್ಲೀನ್ ಮಾಡಿ ಅದನ್ನ ವಾಪಸ್ ಅಲ್ಲೇ ಹಾಕ್ಬಿಡಿ. ಸರಿಯಪ್ಪ. ಈ ಕಡೆ ಬರೇ. ಏನಯ್ಯ, ಬುದ್ಧಿ ಇಲ್ವಾ ನಿನ್ಗೆ? ಒಂದ್ ಕಡೆ ಮಳೆ ಹೊಡ್ಕೊಂಡು ನೇತಾಡೋದ್ ಬಿಟ್ಟು ಎಲ್ರಿಗೂ ತೊಂದರೆ ಕೊಡ್ತಾ ಇದೆಯಲ್ಲ. ನನ್ನ ಮೊಮ್ಮಗಳ ಬಗ್ಗೆ ಶ್ರೀಮಂತನ್ಗೆ ಏನಾದರೂ ಹಾಕ್ಕೊಟ್ರೆ ನಿನಗಿದೇ ನೋಡು. ಏ ಜಾನ್ವಿ, ಈ ಅಪ್ಪನ್ನ ಈಗ ನೇತಾಕು, ಅದು ಹೇಗೆ ಬೀಳ್ತಾನೋ ನಾನು ನೋಡ್ತೀನಿ. ಸರಿ ಅಜ್ಜಿ. ಪಾಪ ತಾತ. ಪಾಪ ಅಂತೆ, ಪಾಪ ಕೊಟ್ರೆ ನೋಡು. ಬರ ಈ ಕಡೆ. ಸರಿ, ನೀನ್ ಇಲ್ಲಿರೋದೆಲ್ಲ ಎತ್ತಿಡೆ, ನಾನು ಅಲ್ಲೂ ಕ್ಲೀನ್ ಮಾಡ್ತೀನಿ. ಅಯ್ಯೋ, ಮತ್ತೇನಾಯ್ತಪ್ಪ? ಅಯ್ಯೋ, ಏನೇ ಮಾಡೋದು ಇವಾಗ? ಟಿವಿ ಓಡ್ತೋಯ್ತಲ್ಲೇ. ಓ, ಈಗೇನಾಯ್ತ್ರೆ? ಬಾಮ, ಏನ್ರಮ್ಮ ಇದು? ಮತ್ತೆ ನೋಡ್ ಹಾಕಿದ್ರಿ? ಅಯ್ಯಯ್ಯೋ, ಟಿವಿನ ಒಟ್ಟು ಹಾಕಿದ್ರ? ಅಯ್ಯೋ, ಏನ್ ಮಾಡೋದೀಗ? ಅಯ್ಯಯ್ಯೋ, ಟಿವಿನೇ ಹೊಡೆದಾಕ್ ಬಿಟ್ಟಿದ್ದೀರಲ್ಲೇ. ಏ ವಿಭಾ, ನೀನೇನೇನೆ? ಅವಳಲ್ಲ ಅಜ್ಜಿ, ನಾನೇ. ಟಿವಿನ ಸೈಡ್ಗಿಟ್ಟು ಕ್ಲೀನ್ ಮಾಡೋಣ ಅಂತ ಹೋದೆ, ಕೈ ಜಾರ್ ಬಿದ್ಬಿಡ್ತಜ್ಜಿ. ಅಯ್ಯಯ್ಯೋ, ಎಂತ ಹಣೆ ಬರ್ನಪ್ಪ ನಮ್ಗಳದ್ದು. ಜಾನು, ನೀನ್ ಬೇಕು ಅಂತ ಮಾಡ್ದ? ಏನೋ ಕೈ ಜಾರಾಗಿದ್ದು ತಾನೆ. ಸಮರ್ಥ, ಜಾನು ಬೇಕು ಅಂತ ಒಡೆದು ಹಾಕಿಲ್ಲ, ಕೈ ಜಾರಿ ಬಿತ್ತು ಅಂತ ಹೇಳಿದ್ರೆ ನಿಮ್ಮ ಅಣ್ಣ ಸುಮ್ಮನೆ ಇರ್ತಾನ? ಹೇಗ್ ಸುಮ್ಮನೆ ಇರ್ತಾನೆ? ಟಿವಿಗೆ ಸೌಂಡ್ ಜಾಸ್ತಿ ಕೊಟ್ಟಿದ್ದಕ್ಕೆ ಮನೆ ಕಿತ್ತೋಗೋಗಿ ಗಲಾಟೆ ಮಾಡ್ದ. ಏನ ಟಿವಿ ಹೊಡೆದೋಗಿದೆ ಅಂದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾನ? ತಮ್ಮನ್ನೆಲ್ಲ ಮನೆ ಬಿಟ್ಟು ಓಡಿಸ್ಬಿಡ್ತಾನೆ. ಇನ್ನು ಅಣ್ಣ ಶಿಕ್ಷೆ ಕೊಡ್ತಾನ? ಈಗಿರೋ ಸಮಸ್ಯೆ ಸಾಲದು ಅಂತ ಇದು ಬೇರೆ ನಮ್ಗೆ. ದೇವ್ರೇ, ಯಾಕಪ್ಪ ನಮ್ಮನ್ನ ಹೀಗ್ ಪರೀಕ್ಷೆ ಮಾಡ್ತಾ ಇದೀಯಾ? ನೋಡಿ, ಯಾರು ಭಯ ಪಡ್ಬೇಡಿ. ನನ್ನ ಫ್ರೆಂಡು ಟಿವಿ ರಿಪೇರಿ ಮಾಡ್ತಾನೆ, ಅವನ ಹತ್ರ ಇದನ್ನ ತಗೊಂಡೋಗಿ ರೆಡಿ ಮಾಡಿಸ್ಕೊಂಬರ್ತೀನಿ. ಸಮರ್ಥ, ಆ ಕೆಲಸ ಈಗಲೇ ಮಾಡು. ಬಾ ಬಾ ಬಾ. ಶ್ರೀಮಂತ ಬರೋದೊಳಗೆ ನಾವು ಈ ಟಿವಿ ರಿಪೇರಿ ಮಾಡಿಸಿ ಮೊದಲು ಎಲ್ಲಿತ್ತೋ ಅಲ್ಲೇ ಇಟ್ಬಿಡ್ಬೇಕು.
ಅಳ್ಬೇಡಿ. ಇದಾಗಬೇಕು ಅಂತಿತ್ತು, ಆಗೋಯ್ತು. ಈಗ ಅಳೋದ್ರಿಂದ ಪ್ರಯೋಜನ ಇಲ್ಲ. ನಾನು ಹೋಗಿ ರಿಪೇರಿ ಮಾಡಿಸ್ಕೊಂಬರ್ತೀನಿ. ಸರಿ ಸರಿ ಬಾ ಸಮರ್ಥ, ಬನ್ನಿ ಬನ್ನಿ. ಅಮ್ಮ ಅಯ್ಯೋ, ಆ ಯಮಗಾತ್ಕ ಬಂದೇ ಬಿಟ್ಟ ಅನ್ಸುತ್ತೆ. ಓ ಅಯ್ಯಯ್ಯೋ, ಈಗೇನಪ್ಪ ಮಾಡೋದು? ಬೇರೆ ದಾರಿನೇ ಇಲ್ಲ. ಏನಾಗುತ್ತೋ ಏನೋ ನಂಗೂ ಗೊತ್ತಾಗ್ತಿಲ್ಲ. ಅಣ್ಣನ ಹತ್ರ ನಾನು ಮಾತಾಡ್ತೀನಪ್ಪ. ನೀನೇನು ಮಾತಾಡ್ಬೇಡ ಕಣೋ. ನೀನಲ್ಲ, ಮನೇಲಿ ಬೇರೆ ಯಾರು ಮಾತಾಡ್ಬೇಡಿ. ಸಮರ್ಥ, ಒಂದ್ ಕೆಲಸ ಮಾಡು, ನೀನ್ ಈ ಟಿವಿನ ಒಳಗಡೆ ತಗೊಂಡು ಹೋಗು. ಅಪ್ಪ, ಶ್ರೀಮಂತಣ್ಣಂಗ್ ಗೊತ್ತಾದ್ರೆ ಗ್ಯಾರಂಟಿ ನಮ್ನೆಲ್ಲ ಸಾಯಿಸ್ಬಿಡ್ತಾನೆ. ನಾನು ಹೇಳೋದನ್ನ ಕೇಳಿ. ಶ್ರೀಮಂತ ಒಳಗ್ ಬರೋ ಅಷ್ಟರಲ್ಲಿ ಸಮರ್ಥ ಟಿವಿ ತಗೊಂಡು ಒಳಗಡೆ ಇಡು. ಅಯ್ಯೋ, ಟಿವಿ ತಗೊಂಡು ಹೋಗಿ ಒಳಗಡೆ ಇಟ್ರೆ ಅವನ್ ಬಂದಾಗ ಏನ್ ಉತ್ತರ ಕೊಡ್ತೀರಾ? ನಾನು ಕ್ಲೀನ್ ಮಾಡೋವಾಗ ಟಿವಿ ಕೆಳಗಡೆ ಬಿದ್ದು ಒಡೆದೋಯ್ತು ಅಂತ ಹೇಳ್ತೀನಿ. ನೀನ್ ಹಾಗೆ ಹೇಳಿದ್ರೆ ಅವ್ನ್ ನಿನ್ ಮೇಲೆ ಕೋಪ ಮಾಡ್ಕೊಳ್ದೆ ಇರ್ತಾನಾ? ಮಾಡ್ಕೊಂಡ್ರೆ ನನ್ನ ಮೇಲೆ ತಾನೇ ಮಾಡ್ಕೋತಾನೆ. ಮಾಡ್ಕೊಳ್ಳಿ ಬಿಡು. ಇಲ್ಲ ಅಪ್ಪ, ಅಣ್ಣನ ಹತ್ರ ನಾನೇ ಮಾಡಿದ್ದು ಅಂತ ಹೇಳ್ತೀನಿ. ಇಲ್ಲ ಅಣ್ಣ, ಟಿವಿ ಕೆಳಗ್ ಬೀಳ್ಸಿರೋದು ನಾನೇ ಅಣ್ಣನ ಹತ್ರ ನಿಜ ಹೇಳ್ತೀನಿ. ಮೊದಲು ನೀವೆಲ್ಲ ನಾನು ಹೇಳೋದನ್ನ ಕೇಳಿ. ನಾನ್ ಟಿವಿ ಬೀಳಿಸ್ದೆ ಅಂತ ಹೇಳಿದ್ರೆ ನನಗೆ ಬೈತಾನೆ ಅಷ್ಟೇ. ನೀವು ಯಾರಾದ್ರೂ ನೀವು ಬೀಳಿಸ್ದೆ ಅಂತ ಹೇಳಿದ್ರೆ ಖಂಡಿತ ಅವ್ನು ನಿಮ್ಗೆ ಹೊಡೆದೇ ಬಿಡಲ್ಲ. ತಡ ಮಾಡೋದು ಬೇಡ. ಅವನು ಫೋನಲ್ಲಿ ಮಾತಾಡಿ ಒಳಗೆ ಬರೋ ಅಷ್ಟರಲ್ಲಿ ಟಿವಿ ತಗೊಂಡೋಗಿ ಒಳಗಡೆ ಇಡು. ಹೋಗು ಸಮರ್ಥ. ಇಟ್ಟೆ ಅಪ್ಪ. ಅಳ್ಬೇಡಮ್ಮ ನೀನು. ಬನ್ನಿ ಬನ್ನಿ, ಎಲ್ಲ ಹಾಲಲ್ಲಿರೋಣ. ಬಾ ಅಮ್ಮ. ಜಾನ್ವಿ, ಅಳ್ಬೇಡ ಕಣೆ. ಅದ್ರೆ ನೀನೇ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಬಾ ಸುಮ್ಮನೆ ಬಾ.